ಹಾಗೂ ರಾಮನ್ಕೊಪ್ಪ. ಇವತ್ತು ನಾವು ತಿಮ್ಮನ ಮೊಟ್ಟೆಗಳು ಅದರ ಪ್ರೀಮಿಯರ್ ಪ್ರದರ್ಶನ SRV ಥಿಯೇಟ್ರಲ್ಲಿ ಈಗ ತಾನೇ ಮುಗಿದಿದೆ. ಒಂದು ವಿಶೇಷವಾದ ಸಂದರ್ಭ ಅನ್ಕೋತೀನಿ. ಮಲೆನಾಡಿನವನಾದ ನಾನು ಫಸ್ಟ್ ಟೈಮ್ ಒಂದು ಮಲೆನಾಡಿನ ಒಂದು ವಾತಾವರಣ ಇರುವ ಆ ಪರಿಸರದ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ತಿಮ್ಮನ ಮೊಟ್ಟೆಗಳು ರಕ್ಷಿತ್ ಅವರ ಕಾಡಿನ ನೆಂಟರು ಪುಸ್ತಕದಿಂದ ಆಯ್ದ ಒಂದು ಭಾಗ ಈ ಕತೆ. ನನಗೆ ತುಂಬ ವಿಶೇಷ ಅನಿಸುತ್ತೆ ಈ ಸಿನಿಮಾ. ಯಾಕೆ ಅಂದರೆ ಮೂಲತಃ ಅಲ್ಲಿಯವರೇ ನಾವು ಮಲೆನಾಡಿನವರು. ಹಾಗಾಗಿ ಈ ಪ್ರತಿಯೊಂದು ಆ ಭಾಷೆ ಇರ್ಬೋದು, ಕಾಡಿನ ವಾತಾವರಣ ಇರ್ಬೋದು, ಸಂಪ್ರದಾಯ ಇರ್ಬೋದು, ಎಲ್ಲ ನಮ್ಮೂರನ್ನೇ ಜೊತೆಗಿಟ್ಕೊಂಡು ಮಾಡಿದ್ದು. ನಮ್ಮ ಮನೆಯಿಂದನೇ ಓಡಾಡ್ತಿದ್ದೆ ತೀರ್ಥಹಳ್ಳಿಲಿ. ಸೊ ತುಂಬ ಕನೆಕ್ಟ್ ಆಯಿತು, ತುಂಬ ಸಂತೋಷ ಕೊಟ್ಟಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಸಿನಿಮಾಕ್ಕೆ ಹೆಸರಾಂತ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ ಅವರು ಬಂದಿದ್ದರು. ಅವರು ಈ ಚಿತ್ರವನ್ನು ನೋಡಿ ತುಂಬ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಅದಕ್ಕಿಂತ ಇನ್ನು ದೊಡ್ಡ ಭಾಗ್ಯ ನಮಗಿನ್ನೇನೂ ಇಲ್ಲ. ಪ್ರಶಸ್ತಿ, ಅನೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದಂಥ ನಿರ್ದೇಶಕರು ತಿಮ್ಮನ ಮೊಟ್ಟೆಗಳ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡಿದ್ದಾರೆ. ಒಂದು ಅತ್ಯುತ್ತಮವಾದ ಸಿನಿಮಾ ಕಟ್ಟಿಕೊಟ್ಟಿದ್ದೀರಾ ಅಂತ ನಮ್ಮ ರಕ್ಷಿತ್ ತೀರ್ಥಹಳ್ಳಿ ಅವರಿಗೆ ಪ್ರಶಂಸೆಯ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಇನ್ನು ನಿಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಈ ಸಿನಿಮಾಗೆ ಬರಬೇಕು, ನೀವು ಇದನ್ನು ಇಷ್ಟಪಡಬೇಕು. ಹಾಗಾಗಿ ನಿಮ್ಮಲ್ಲಿ ನಮ್ಮ ತಂಡದವರು ನಮ್ಮ ಸಿನಿಮಾ ನಮ್ಗೆ ಇಷ್ಟನೇ ಯಾವತ್ತಿದ್ರು. ತುಂಬ ಉತ್ತಮವಾದ ಸಿನಿಮಾ ಬಂದಿದೆ. ಖಂಡಿತ ನೀವೆಲ್ಲ ಬನ್ನಿ, ಈ ಸಿನಿಮಾನ ನೋಡಿ ಇದನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಿಕಾ ಸೋಮಶೇಖರ್. ಸೊ ಇವತ್ತು ನಾವು ತಿಮ್ಮನ ಮೊಟ್ಟೆಗಳು ಪ್ರೀಮಿಯರ್ ಶೋ ಇತ್ತು. ಹೆಸರಾಂತ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಸರ್ ಬಂದಿದ್ದರು. ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಅವ್ರದ್ದು ದ್ವೀಪ ಸಿನಿಮಾ ನನಗೆ ತುಂಬ ಇಷ್ಟ. ಸೊ ಅದು ಮಲೆನಾಡು ರೀಜನ್ಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಈ ಸಿನಿಮಾ ಕೂಡ ಮಲೆನಾಡು ರೀಜನ್ಗೆ ಸಂಬಂಧಪಟ್ಟಿರೋದು. ಆ್ಯಂಡ್ ಅಲ್ಲಿ ನೀವೇ ನೋಡ್ದಂಗೆ ಹೇಗೆ ಆ ಲೊಕೇಶನ್ಸ್ ಆಗಲಿ, ಆ ಮಳೆ ಆಗಲಿ, ಆ ಕತೆ ಆಗಲಿ, ಆ ಭಾಷೆ ಸೊಗಡು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಪ್ರಕೃತಿ ಪ್ರೇಮಿಗಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುವಂಥ ಒಂದು ಸಿನಿಮಾ. ಈಗ ಎಷ್ಟೋ ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇದ್ದಾರೆ, ವೈಲ್ಡ್ ಲೈಫ್ನ ತುಂಬ ಇಷ್ಟಪಡೋರಿದ್ದಾರೆ. ಸೊ ಅವರಿಗೆ ಕಿಂಗ್ ಕೋಬ್ರಾ ಆಗಲಿ, ಕಾಡಿನ ಪ್ರಾಣಿಗಳಾಗಲಿ, ಅದೆಲ್ಲ ತುಂಬ ಇಷ್ಟ ಆಗುವಂಥ ಒಂದು ಸಬ್ಜೆಕ್ಟ್ ಇರುವಂಥ ಸಿನಿಮಾ ಇದು. ಸೊ ಪ್ರಕೃತಿ ಮೇಲೆ ಯಾರಿಗೆ ಹೆಚ್ಚು ಒಲವಿದೆಯೋ ಅವರಿಗೆ ಈ ಸಿನಿಮಾ ಅಂತೂ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಸೊ ಆ ಲೊಕೇಶನ್ಸ್ ಅಲ್ಲದೇ ಒಂದು ಕತೆ ಇದೆ. ಒಂದು ಕ್ಯಾರೆಕ್ಟರ್, ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಹೇಗೆ ಅವನ ಜೀವನ ಹೇಗೆ ಬದಲಾಗುತ್ತೆ, ಅವನು ಕೊನೆಗೆ ಏನನ್ನು ಡಿಸೈಡ್ ಮಾಡ್ತಾನೆ, ಪ್ರಕೃತಿಗೆ ಅವನು ಸಪೋರ್ಟ್ ಮಾಡ್ತಾನೆ ಅಥವಾ ಅವನಿಗೆ ಬೇಕಾಗಿರೋ ದುಡ್ಡಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಆ ಥರ ಹಲವಾರು ಕ್ವೆಶ್ಚನ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ. ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಹೇಗೆ ಕ್ಯಾರೆಕ್ಟರ್ ಹೇಗೆ ಡಿಸೈಡ್ ಮಾಡುತ್ತೆ, ನಮಗೆ ಯಾವ್ದು ಮುಖ್ಯ ಆಗುತ್ತೆ, ನಮಗೆ ಪ್ರಕೃತಿನೇ ಮುಖ್ಯ ಆಗುತ್ತಾ ಅಥವಾ ನಮ್ಗೆ ಬೇಕಾಗಿರುವಂಥ ಹಣ ದುಡ್ಡು ಅದು ಮುಖ್ಯ ಆಗುತ್ತಾ. ಸೊ ಅದೊಂದು ಕನ್ಫ್ಯೂಷನ್ನ ತುಂಬ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ನಾನು ಇದರಲ್ಲಿ ಹಿತ ಅನ್ನೋ ಪಾತ್ರ ಮಾಡಿದ್ದೀನಿ. ಸ್ನೇಕ್ ರಿಸರ್ಚರ್ ಆಗಿ ನಾನು ಕಾಡಿಗೆ ಹೋಗ್ತೀನಿ. ಅಲ್ಲಿ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗಲಿ, ಅಲ್ಲಿ ಊರಲ್ಲಿ ಸಿಗೋವಂಥ ಹಲವಾರು ಕ್ಯಾರೆಕ್ಟರ್ಸ್ ಜೊತೆ ನಾನು ಒಡನಾಟ ಮಾಡ್ತೀನಿ. ಆ್ಯಂಡ್ ನನ್ನ ಸ್ನೇಕ್ ರಿಸರ್ಚ್ ಟೀಮ್ ಅವ್ರ ಜೊತೆ ಕೂಡ. ಸೊ ನಾವು ಕಾಡಿಗೆ ಹೋದಾಗ ಏನಾಗುತ್ತೆ, ಆ್ಯಂಡ್ ನಮಗೆ ಕೊನೆಗೂ ನಮ್ಗೆ ಬೇಕಾಗಿರೋವಂಥ ವಸ್ತು ಸಿಗುತ್ತಾ, ಆ್ಯಂಡ್ ನನ್ನ ರಿಲೇಷನ್ಶಿಪ್ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗಲಿ, ಆ ಊರವ್ರ ಜೊತೆ ಆಗಲಿ ಹೇಗಿರುತ್ತೆ, ಆ್ಯಂಡ್ ನಾನು ಈ ಕತೆಗೆ ಎಷ್ಟು ಮುಖ್ಯ ಪಾತ್ರ ವಹಿಸ್ತೀನಿ ಅನ್ನೋದು ನನಗೆ ಖುಷಿ ಕೊಟ್ಟಿರೋಂಥ ವಿಷಯ. ಆ್ಯಂಡ್ ಕೊನೆಗೆ ಹೇಳೋದಾದರೆ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸಿನಿಮ್ಯಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ, ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ಎಂಟೈರ್ ಪಾತ್ರ ವರ್ಗ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸೊ ಜನರಿಗೆ ಡೆಫಿನೆಟ್ಲಿ ಒಂದು ಚೆನ್ನಾಗಿರೋವಂಥ ಕತೆ ಆ್ಯಂಡ್ ಬ್ಯೂಟಿಫುಲ್ ಲೊಕೇಶನ್ಸ್ ಆ್ಯಂಡ್ ಒಂದು ಚೆನ್ನಾಗಿರೋ ಕಾನ್ಸೆಪ್ಟ್ ನೋಡೋವಂಥ ಒಂದು ಅವಕಾಶ ಸಿಗುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಪ್ರಕೃತಿ ಪ್ರೇಮಿಗಳಂತೂ ಖಂಡಿತ ಬಂದು ನೋಡಬೇಕಾದಂಥ ಒಂದು ಚಿತ್ರ. ಸೊ ಎಲ್ಲರೂ ಇದೇ ಜೂನ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಗುಂಡಪ್ಪನವರು ಒಬ್ಬರು ತಿಮ್ಮ ಇದ್ದ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಅಂತ. ಈ ಮಳೆಯನ್ನು ಗಮನಿಸಿದಾಗ ನನಗನ್ಸೋದು ತಿಮ್ಮನ ಮೊಟ್ಟೆಗಳಲ್ಲಿ ತುಂಬ ಪ್ರತಿಭೆಗಳು ಕಾಣಿಸ್ತವೆ. ಮಳೆ ಯಾವುದ್ರದ್ದು, ಅದು ರಭಸದ ಆ ಅಬ್ಬರದ ಮಳೆ, ಅದು ಕಾಡಿಗೆ ಅಥವಾ ಮನು ಸಂಕುಲಕ್ಕೆ ಗೊಬ್ಬರವಾದೀತ ಅಂತೆಲ್ಲ ಯೋಚನೆ ಮಾಡಿದಾಗ ತಿಮ್ಮನ ಮೊಟ್ಟೆಗಳು ವಿಚಾರಕ್ಕೆ ಏನೆಲ್ಲ ಹೇಳೋಕ್ಕೂ ಹೋದಾಗಲೂ ಈ ಬಗೆಯ ಚಿತ್ರಗಳು ಹೆಚ್ಚೆಚ್ಚು ಮೂವ್ ಬರಬೇಕು. ಹಾಗೆ ಬಂದಾಗ ಪಲ್ಲಟದ ಈ ಸ್ಥಿತ್ಯಂತರ ಕಾಲಘಟ್ಟದ ಚಿತ್ರದ ಉದ್ಯಮ ಕೇವಲ ಆಗಿರುವಂಥದ್ದನ್ನು ಮಾಧ್ಯಮವಾಗಿ ರಕ್ಷಿತ್ ತೀರ್ಥಹಳ್ಳಿಯವರು ಮತ್ತು ತಂಡ ನಿರ್ಮಾಪಕರೆಲ್ಲ ಸೇರಿ ತಿಮ್ಮನ ಮೊಟ್ಟೆಗಳು ಅಂತದೊಂದು ಅವರದೇ ಕಾದಂಬರಿ
ಅದರ ಅವರದೇ ಲೇಖನ, ಆ ಲೇಖವನ್ನು ಆಧಾರ ಇಟ್ಕೊಂಡು ಮಾಡಿದಂತಹ ಈ ಚಿತ್ರ ಪ್ರಸ್ತುತವಾಗಿರುತ್ತೆ. ನಾವು ಉರಗ ಸಂತತಿ ಅಷ್ಟೇ ಅಲ್ಲದೆ ಅನೇಕ ಸಂತತಿಗಳ ಅವಸಾನದ ಅಂಚಿಗೆ ಬಂದು ಉಳಿದಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ಆ ಥರದ ಅವಸಾನ ಅಂಚಿಗೆ ಬಂದು ನಿಂತಾಗ ಏನೆಲ್ಲ ಸರಪಳಿಯಲ್ಲಿ ಆಗ್ಬೋದಾದ ಅಸಮತೋಲ ಇದೆಯಲ್ಲ, ಆ ತೋಲವನ್ನು ಕಾಪಾಡ್ಕೊಳ್ಳೋಕ್ಕೂ ಸಹ ಇದೊಂದು ಪಥದರ್ಶಿಯಾಗಿ ಚಿತ್ರದ ಆಡಕ ಕಾಣಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮಲ್ಲಿ ದುರಂತವೇನು ಅಂತಂದರೆ, ಈ ಚಿತ್ರವನ್ನು ಉದ್ಯಮ ಅಂತ ಮಾಡ್ಕೊಂಡಿರಬೇಕಾದಾಗ ರಸಗ್ರಹಣಕ್ಕೆ ಹೆಚ್ಚು ನಾವು ಒತ್ತು ಕೊಟ್ಟಿಲ್ವಾದ್ದರಿಂದ ನೋಟಕರ ಸಂಖ್ಯೆ ಬಹಳ ಕಡಿಮೆ ಅಂತ ಯಾವಾಗಲೂ ಅನಿಸಿದ್ದಿದೆ. ಮಾಧ್ಯಮದ ಮುಖಾಂತರ ಅರಿಕೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇಂಥ ಚಿತ್ರ ಹಲವು ಪ್ರಥಮಗಳಿರುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಒತ್ತಾಸೆಯಾಗಿ ನಿಲ್ಲಬೇಕು. ವೀಕ್ಷಿಸೋದ್ರ ಮುಖಾಂತರ ಎಲ್ಲರೂ ಎಲ್ಲ ಚಿತ್ರಗಳಿಗೂ ನಮ್ಮದು ತುಂಬ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದೇ ಸಾಮಾನ್ಯವಾಗಿ ವಾಡಿಕೆ. ಆದರೆ ಈ ಚಿತ್ರ ಅವರು ಧೈರ್ಯವಾಗಿ ಹೇಳ್ಕೊಳ್ಬೋದು ಬಹಳ ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ಅಂತ. ಯಾಕಂದರೆ ಅಡಕದ ವಿಚಾರಕ್ಕಾಗಿ ಉರಗ ಸಂತತಿ, ಅದರಲ್ಲೂ ಕಾಳಿಂಗ ಸರ್ಪ, ಈ ಕಾಳಿಂಗ ಸರ್ಪ ಮತ್ತು ಅದಕ್ಕೆ ಶೋಧ ಅಂತ ಬಂದಾಗ ಅದು ಎಷ್ಟು ಮಟ್ಟಿಗೆ ಸರಿ ಅಥವಾ ಸರಿ ಇಲ್ಲ ಅನ್ನೋದನ್ನು ತುಂಬ ತೌಲನಿಕವಾಗಿ, ತುಂಬ ಮಾರ್ಮಿಕವಾಗಿ ರಕ್ಷಿತರು ಅದನ್ನು ರಕ್ಷಿಸುವ ಕೆಲಸವನ್ನು ಮಾಡಿದ್ದಾರೆ. ಈ ಉರಗ ಸಂತತಿ ಒಮ್ಮೆ, ಅದರಲ್ಲೂ ಕಾಳಿಂಗ ಸರ್ಪ ಸಂತತಿ, ಈಗ ತಜ್ಞರೆಲ್ಲ ಹೇಳ್ತಿರೋ ಪ್ರಕಾರ ಏನಾಗಿದೆ, ಸಂಖ್ಯಾ ಹೆಚ್ಚಳ ಆಗಿರೋದ್ರಿಂದ ಅದು ಆಗ್ಬೋದಾದಂಥ ಅವಘಡಗಳೇನು ಅಥವಾ ಕಡಿಮೆ ಆದಾಗ ಆಗ್ಬೋದಂಥ ತೊಂದರೆಗಳೇನು, ಇವೆಲ್ಲದರ ಬಗ್ಗೆ ತುಂಬ ತಳಸ್ಪರ್ಶಿ ಅಧ್ಯಯನವನ್ನು ತಜ್ಞರು ಮಾಡಿದ್ದಾರಾದ್ದರಿಂದ ಆ ಎಲ್ಲವನ್ನು ಮೇಳವಿಸ್ಕೊಂಡಂಥ ಒಂದು ಅಡಕವನ್ನು ರಕ್ಷಿತ ತೀರ್ಥಹಳ್ಳಿಯವರು ತಮ್ಮ ತಿಮ್ಮನ ಮೊಟ್ಟೆಗಳು ಅಂತ ಕರೀತಾರೆ. ಮೊಟ್ಟೆ ತಿಮ್ಮನದಲ್ಲ, ಆದರೆ ತಿಮ್ಮ ಮೊಟ್ಟೆನ ಅರಸಿ ಹೋದಾಗ ಅವನಿಗೆ ಹರಸಿ ಬಂದದ್ದೇನು ಅನ್ನೋದನ್ನು ತುಂಬ ಕುತೂಹಲ ಭರಿದ ಒಂದು ಕಥನದ ಮುಖಾಂತರ ರಕ್ಷಿತ ತೀರ್ಥಹಳ್ಳಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಇಂಥ ಪ್ರಯತ್ನಗಳು ಸಫಲವಾಗಬೇಕು, ಇಂಥ ಪ್ರಯತ್ನಗಳು ಹೆಚ್ಚು ಅವರಿಗೆ ಪ್ರೇರೇಪಣೆಯನ್ನು ಕೊಡಬೇಕು ಅಂತಂದಾಗ ಹೆಚ್ಚು ಜನರು ಅದನ್ನು ವೀಕ್ಷಿಸಿ ಅವರನ್ನು ಆಶೀರ್ವದಿಸುವ ಕೆಲಸವನ್ನು ಮಾಡಬೇಕು. ಎಲ್ಲರೂ ಚಿತ್ರ ಮಾಡ್ತೇವೆ, ಚಿತ್ರ ಮಾಡಿ ಹೇಳ್ತೇವೆ ನಾವು ಅದ್ಭುತವಾದ್ದನ್ನು, ಉತ್ಕೃಷ್ಟವಾದ್ದನ್ನು ಮಾಡಿದ್ದೇವೆ, ದಯಮಾಡಿ ಬನ್ನಿ ಅಂತ. ಆದರೆ ರಕ್ಷಿತ ತೀರ್ಥಹಳ್ಳಿಯವರ ಈ ತಿಮ್ಮನ ಮೊಟ್ಟೆಗಳು ಹಾಗೆ ಬನ್ನಿ ಅಂತ ಕರೆಯೋದಕ್ಕೊಂದು ಕಾರಣವಿದೆ. ಅದು ತುಂಬ ಸಬಲವಾದ, ತುಂಬ ಬಲವಾದ ಕಾರಣ ಇದು. ಇಂಥ ಸಬಲ ಕಾರಣಗಳು ಇಟ್ಕೊಂಡು ಮಾಡುವಂತಹ ಮಾಧ್ಯಮದ ಸದ್ಬಳಕೆ ಆಗುವಂಥ ಇಂಥ ಯಾವುದೇ ಅಡಕ, ಇಂಥ ಯಾವುದೇ ಪ್ರಸ್ತುತಿಗೆ, ಅದು ಸಾಮಾನ್ಯವಾಗಿ ಸಿನಿಮಾ ಅಂದರೆ ಗೊತ್ತು ಆತ್ಮಸ್ತುತಿ ಅಂತ, ಈ ಸ್ತುತಿಯನ್ನು ಪಕ್ಕಕ್ಕಿರಿಸಿ ಪ್ರಸ್ತುತಿಯಲ್ಲೂ ಒಂದು ಉಪಸರ್ಗ ಮತ್ತು ಸ್ತುತಿ ಅಂತ ಹೇಳಿ ನಮ್ಮ ಆಹಾರ ಸರಪಳಿ ಅಥವಾ ಜೈವಿಕ ಕೈಂಕರ್ಯ ಏನಿದೆ ಅದರಲ್ಲಿ ಕಾಡು, ಮನುಷ್ಯ, ಅದರ ಸಂಘರ್ಷ, ಈ ಎಲ್ಲ ಸಂಘರ್ಷಗಳ ನಡುವೆ ನಾವಿಲ್ಲಿದ್ದೇವೆ, ನಾವು ಏನಾಗಬೇಕು ಅನ್ನೋದಕ್ಕೆ ತೋರು ಬೆರಳಾಗಿ ನನಗೆ ತಿಮ್ಮನ ಮೊಟ್ಟೆಗಳು ಕಾಣಸಿಗುತ್ತೆ. ಅಂಥ ತೋರು ಬೆರಳಿನ ಸಾಹಸ ತಿಮ್ಮನ ಮೊಟ್ಟೆಗಳು, ಮತ್ತು ಅದು ಕೈ ಹಿಡಿಯಲಿ, ಜನ ಹೆಚ್ಚೆಚ್ಚು ವೀಕ್ಷಿಸಿ ಅದನ್ನು ಅಂತರ್ಗತ ಮಾಡ್ಕೊಳ್ಳುವಂಥ, ಅನುಸಂಧಾನ ಮಾಡುವಂಥ ಅಥವಾ ಹೆಚ್ಚು ಅದನ್ನು ಬಳಸುವಂಥ, ನಾವಿಲ್ಲಿದ್ದೇವೆ ಅಂತ ಅರಿಯುವ ಕೆಲಸವನ್ನು ಮಾಡಿ, ಇದು ಅರಿವಿಗಾಗಿ ಮಾಡಿದ ಚಿತ್ರ ಇದು. ಜೊತೆಗೆ ಕಥೆಯಾದ ಒಂದು ಹರಿವು ಇದೆ. ಅರಿವು ಮತ್ತು ಹರಿವಿನ ನಡುವೆ ತಿಮ್ಮನ ಮೊಟ್ಟೆಗಳು ಸಫಲವಾಗಲಿ, ಇಡೀ ತಂಡದ ಶ್ರಮ ಸಾರ್ಥಕವಾಗಲಿ, ಮತ್ತು ರಕ್ಷಿತ ತೀರ್ಥಹಳ್ಳಿ ಅಥವಾ ಉರಗ ಸಂತತಿಯ ಯಾರೆಲ್ಲ ಶ್ರೇಷ್ಠರಲ್ಲಿದ್ದಾರೆ ಅವರ ನಿಜ ಅಭೀಪ್ಸೆಗಳು ಈಡೇರಲಿ, ಅವರ ಅಭೀಷ್ಟೇ ಈಡೇರಲಿ, ಕಂಡ ಕನಸುಗಳು ಸಾಕಾರವಾಗಬೇಕು ಅಂತ ಹೇಳಿದ್ರೆ ಈ ಮಾಧ್ಯಮದ ಸದ್ಬಳಕೆ ಆಗಬೇಕು ಅಂತ ತಿಮ್ಮನ ಮೊಟ್ಟೆಗಳು ಹಾಗೆ ಸದ್ಬಳಕೆ ಮಾಡಿಕೊಂಡಂಥ ಒಂದು ಉಪಕ್ರಮ. ಆ ಸಾಹಸಕ್ಕೆ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ. ಇದು ನಂದೇ ಒಂದು ಕಾಡಿನ ನೆಂಟರ ಒಂದು ಪುಸ್ತಕದ ಒಂದು ಕತೆ ತಗೊಂಡು ಮಾಡಿದ್ದು. ಅಂದರೆ ಇದರ ಒಂದು ಲೈನೇ ಬರುತ್ತೆ ಕೊನೆಗೆ. ನಾವಂದರೆ ತುಂಬ ಡಿಸ್ಕಸ್ ಮಾಡಿದ್ದೀವಿ, ಇದರಲ್ಲಿ ಸಾಕಷ್ಟು ಪ್ರಾಣಿಗಳ ಬಗ್ಗೆ ಮಾಡಿದ್ದೀವಿ. ಮೇಯ್ನಾಗಿ ಉರಗ ಸಂತತಿ ನಾವು ಇಟ್ಕೊಂಡ್ರು ಕೂಡ ಕೊನೆಯದಾಗಿ ನಾವು ಹೇಳಲಿಕ್ಕೆ ಬಂದಿದ್ದು ಮನುಷ್ಯನ ನಂಬಿಕೆ ಬಗ್ಗೆ. ಅಂದರೆ ಈಗ ಒಬ್ಬ ಮನುಷ್ಯ ದೇವರನ್ನು ನಂಬೋದು ಅಥವಾ ಇನ್ನೊಬ್ಬರು ತಂತ್ರಜ್ಞಾನನ ನಂಬೋದು. ಬಟ್ ಆ ನಂಬಿಕೆ ಅನ್ನೋದು ಅವನು ಬದಲಾವಣೆ ಮಾಡ್ಕೊಬೇಕು, ಅದು ಆ ನಂಬಿಕೆ ಜೊತೆನೇ ಹೋಗ್ಬೇಕಂದ್ರೆ ಮತ್ತೆ ಅವನೇ ಆ ಬದಲಾವಣೆ ತಂದ್ಕೊಬೇಕು. ಓಕೆ, ನಾ ದೇವ್ರು ನಂಬ್ತೀನಿ ಅಂದರೆ ಕೊನೆ ತನಕನೂ ಅವನು ನಂಬ್ತೇನೆ, ನಂಬೋದಕ್ಕೆ ಒಂದು ಪ್ರಬಲವಾದ ಕಾರಣ ಇರುತ್ತೆ. ಆಮೇಲೆ ಆ ನಂಬಿಕೆ ನಮ್ಮಲ್ಲಿ ಕಾಡು ಉಳಿಸುತ್ತೆ ಅನ್ನೋದಕ್ಕೂ ನಾನು ಅಲ್ಲಿ ಹೇಳಿದ್ದೀನಿ ಚಿತ್ರದಲ್ಲಿ. ಈಗ ನಾಗರಬನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆ ನಾಗರಬನಲ್ಲಿದೆ ಅಂದರೆ ಭಯ ಪಡ್ತಾನೆ ಹೋಗ್ಲಿಕ್ಕೆ. ಆ ಭಯ ಪಡೋದ್ರಿಂದ ಕಾಡು ಉಳಿಯುತ್ತೆ. ಅದು ನಾವು ಮೋಡಿ ಅಂತ ಕರೆಯೋಕ್ಕಾಗಲ್ಲ. ನಂಬಿಕೆ ಮತ್ತು ಮೂಢನಂಬಿಕೆ ಮಧ್ಯದಲ್ಲಿ ಒಂದು ತೆಳು ಎಳೆ. ಸೊ ಈ ಒಂದು ಎಳೆಯನ್ನು ಇಟ್ಕೊಂಡ್ಬಿಟ್ಟು ನಾನು ಕಂಪ್ಲೀಟು ಕಥೆನ ಹೆಣಿದಿದ್ದು. ಅಂದರೆ ಕತೆ ಹೆಣಿಬೇಕಾದ್ರೆ ಒಂದಷ್ಟು ವಿಷಯಗಳು ಸಿಕ್ತು. ಈಗ ಕೆರೆ ಹಾವುಗಳು, ನಾಗರ ಹಾವುಗಳು ಸಂಖ್ಯೆಗಳು ತುಂಬ ಕಡಿಮೆ ಆಗ್ತಿದೆ, ಕಾಳಿಂಗ ಹಾವುಗಳು ಜಾಸ್ತಿ ಆಗ್ತಿದೆ. ಸೊ ಅದು ಅವನು ತಿನ್ನುತ್ತೆ ಅಂತ ಹೇಳಿದಾಗ, ಆಮೇಲೆ ಅದ್ರ ಜೊತೆ ಮನುಷ್ಯನ ಇದ್ದ ನಂಬಿಕೆಗಳು. ಈಗ ಯಾವುದೋ ಒಂದು ನವಿಲಿನ ಹೊಟ್ಟೆ ಒಳಗೆ ಒಂದು ಹಾವು ಸಿಕ್ತು ಅಂತ ಹೇಳಿದ್ರೆ ಆ ಒಂದು ನವಿಲಿನ ಹೊಡೆದಿದ್ದಕ್ಕೆ ನಾಗರದೋಷ ಆಯಿತು. ಇದು ನಂಬಿಕೆ, ಮನುಷ್ಯನದ ನಂಬಿಕೆ. ಅವನಿಗೆ ನಂಬಿಕೆಯಿಂದ ಹೊರಗೆ ಬರಬೇಕಂದ್ರೆ ಮತ್ತೊಂದು ಏನೋ ಒಂದು ಘಟನೆ ಘಟಿಸಬೇಕು, ಅಥವಾ ಆ ಥರದೊಂದು ವಿಚಾರವನ್ನು ಮತ್ತೆ ಒಂದು ಮೈಂಡ್ ಒಳಗೆ ಹೋಗಿ ಆಗಬೇಕು. ಸೊ ಈ ವಿಚಾರನ ಇಟ್ಕೊಂಡು ಹೆಣ್ದಿದ್ದ ಕತೆ. ಆಮೇಲೆ ನಾವು ವೆಸ್ಟರ್ನ್ ಘಾಟ್ಸಲ್ಲಿ ತೊಗೊಬೇಕು. ಕಿಂಗ್ ಕೋಬ್ರಾ ಇರೋದು ನಮ್ಮ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ.
ಆ ವೆಸ್ಟರ್ನ್ ಘಾಟ್ಸ್ ಲೊಕೇಶನ್ ಹುಡುಕ್ಲಿಕ್ಕೆ ನಾವು ಒಂದಷ್ಟು ಸಮಯಗಳನ್ನ ತಗೊಂಡೆ. ಬಹುಶಃ ನೋಡಿದಾಗ ಅನ್ಸುತ್ತೆ ಬಹುಶಃ ಇದೊಂದು ಕಾಡು, ಆ ಒಂದು ಆ್ಯಂಬಿಯನ್ಸ್ನ ಕಟ್ಕೊಟ್ಟಿದ್ದ ರೀತಿ, ಅದಕ್ಕೆ ನಾವು ಒಂದು 7ರಿಂದ 8 ತಿಂಗಳು ಶ್ರಮ ಇದೆ ಅದಕ್ಕೆ, ಲೊಕೇಶನ್ ಹುಡುಕ್ಲಿಕ್ಕೆ ಮತ್ತು ತಿಮ್ಮನ ಪಾತ್ರ ಪೋಷಣೆಗೆ. ಆ ಕ್ಯಾರೆಕ್ಟರೈಸೇಷನ್ನ ನಾವು ಕಟ್ಕೊಳ್ಲಿಕ್ಕೆ ಒಂದು 7-8 ತಿಂಗಳು ಬೇಕಾಯ್ತು. ಯಾಕಂದರೆ ಅವರು ಕಂಪ್ಲೀಟ್ ತಿಮ್ಮನಾಗೆ ಕನ್ವರ್ಟ್ ಆಗಬೇಕಿತ್ತು. ಅದು ಒಂದು ಖುಷಿ ಕೊಟ್ಟಿದ್ದ ವಿಚಾರ. ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಆಗ್ಬೋದು, ಹಿತಾ ರೋಲ್ ಮಾಡಿದ್ದ ಆಶಿಕಾ ಆಗಿರ್ಬೋದು, ರಘುರಾಮ ಕಂಪಸ್ ಸರ್ ಆಗ್ಬೋದು, ಎಲ್ಲರೂ ಅಂದರೆ ಅಭಿನಯ ಅವರು ನಿಜ ರೂಪ ಬಿಟ್ಟು ಆ ಪಾತ್ರವಾಗಿ ಅಭಿನಯ ಮಾಡಿದ್ದಕ್ಕೆ ಅದೊಂದು ಒಳ್ಳೆ ಸಿನಿಮಾ ಆಯಿತು. ಈ ಸಿನಿಮಾಗಳು ಯಾಕೆ ಗೆಲ್ಲಬೇಕು, ಇಂಥ ಸಿನಿಮಾಗಳು ಅಥವಾ ಇಂಥ ಸಿನಿಮಾಗಳನ್ನ ಯಾಕೆ ನೋಡಬೇಕು ಅಂತ ಅನ್ನೋದಕ್ಕಿಂತ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ಒಳಗಡೆ ನಡೆಯುವಂತಹ ಕಥೆಗಳು. ನಾವು ಮಾರ್ಕ್ಸ್ ಬಗ್ಗೆ ಸಿನಿಮಾ ಮಾಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಬಟ್ ಈ ನಮ್ಮ ಒಳಗಡೆ ಇರುವಂಥ ಕಥೆಗಳು ಮತ್ತು ನಮ್ಮ ಬದಲಾವಣೆಗಳನ್ನ ನಾವು ನಮ್ಮಲ್ಲೇ ಹಂಚ್ಕೊಂಡಾಗ ಒಳ್ಳೆ ಸಿನಿಮಾಗಳಾಗ್ತವೆ. ನಾವು ಪಕ್ಕದ ರಾಜ್ಯ ಸಿನಿಮಾಗಳನ್ನು ಹೇಳ್ತೀವಿ ನಾವು, ಮಣ್ಣಿನ ಸಿನಿಮಾಗಳು, ನೇಟಿವ್ ಸಿನಿಮಾಗಳು, ಈ ಥರದ ಸಿನಿಮಾಗಳು ನಾನು ಮಾಡಿದ್ದೀನಿ ಅಂತಲ್ಲ, ಒಂದಷ್ಟು ಜನಗಳು ಮಾಡಿದಾಗ ಈಗಿನ ಒಂದು ನಮ್ಮ ಚಿತ್ರರಂಗದ ಬೆಳವಣಿಗೆ ಏನಾಗ್ತಿದೆಯಲ್ಲ, ಇದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಥರದ ಸಿನಿಮಾಗಳು ವಾರಕ್ಕೆ 6 ಬರುತ್ತೆ. ಈ ಚಿತ್ರಗಳ ಬೆಳವಣಿಗೆ ಜಾಸ್ತಿ ಆದಂಗೂ ಆಮೇಲೆ ಇವರು ಹುಟ್ಕೊತಾರೆ, ನೋಡುಗರು ಕೂಡ ಇಂಥ ಒಂದು ಕಂಟೆಂಟ್ ನಮ್ಮಲ್ಲಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ಇದೇ ತಿಂಗಳು ಜೂನ್ 27ಕ್ಕೆ ಬಿಡುಗಡೆ ಆಗ್ತಿದೆ, ದಯವಿಟ್ಟು ಎಲ್ಲ ನೋಡಿ. ಈ ಪಶ್ಚಿಮ ಘಟ್ಟಗಳು ಚಿತ್ರೀಕರಣ ಮಾಡ್ಬೇಕಾದ್ರೆ ಏನಾದ್ರು ಕಾಳಿನ ಇಲ್ಲ ಆ ಥರ ನಾವು ಕಾಡಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಹಾವುಗಳು ಇದಾಗಿದೆ ಮತ್ತು ಪ್ರಾಣಿಗಳದೆಲ್ಲ ಇದಾಗಿದೆ ಬಿಟ್ಟರೆ ಕಾಳಿಂಗ ಸರ್ಪಗಳು ಹಾಗೆ ಸಿಗಲ್ಲ. ಯಾಕಂದರೆ ಅದು ಗೌರೀಶಂಕರ್ ಸರ್ ಗೊತ್ತಿರುತ್ತೆ, ಅದು ಡೀಪ್ ಫಾರೆಸ್ಟ್ನ ಹೋದಾಗ ಸಿಗುತ್ತೆ. ಅದು ಇನ್ನೊಂದು ಅಧ್ಯಾಯ ಆಗ್ಬಿಟ್ಟು ಹೇಳ್ತಾ ಹೋದ್ರೆ, ಅದು ಮೇಟಿಂಗ್ ಟೈಮ್ ಇದ್ದಾಗ ಮಾತ್ರ ಒಂದು ಹಾವನ್ನ ಅರಿಸ್ಕೊಂಡು ಇನ್ನೊಂದು ಹಾವು ಬರುತ್ತೆ, ಅಂಥ ಟೈಮಿಗೆ ಮಾತ್ರ ಊರು ನುಗ್ಗೋದು. ಬಿಟ್ಟರೆ ಒಂದು ಫೀಮೇಲ್ ಹಾವನ್ನ ಇನ್ನೊಂದು ಹಾವು ನೋಡ್ಕೊತ ಬಂದಾಗ, ಬೇರೆ ಟೈಮಲ್ಲಿ ಅವು ಒಂಥರ ಸೌಮ್ಯ ಜಾತಿಯ ಹಾವು. ಕಾಳಿಂಗ ನೋಡಲಿಕ್ಕೆ ಉಗ್ರವಾಗಿ ಕಂಡರೂ ಕೂಡ ಅದು ಸೌಮ್ಯ ಜಾತಿಯ ಹಾವು. ಹಾಗಾಗಿ ಕಾಳಿಂಗನ ದರ್ಶನ ಇಲ್ಲೂ ಆಗಿಲ್ಲ. ಇಲ್ಲ ಅವರು 27ಕ್ಕೆ ಬರ್ತಾರೆ. ಅವರು ಆ್ಯಕ್ಚುಲಿ ರಂಗಭೂಮಿ ಕಲಾವಿದರು ಶೃಂಗೇರಿಲಿ. ನನ್ನ ಎಂಥ ಕತೆ ಮಾರೆ ಅಂತ ಒಂದು 2ನೇ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದರು, ಭೋಜಣ್ಣ ಅಂತ ಹೇಳಿ. ಬಟ್ ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಸ್ಯ ಕಲಾವಿದರು. ಅವರನ್ನು ಈ ಒಂದು ಗಂಭೀರ ಪಾತ್ರಕ್ಕೆ ತರಬೇಕಲ್ಲ ಅಂಥೇಳಿ ಒಂದು 6 ತಿಂಗಳು ಅವ್ರಿಗೆ ಸ್ಕ್ರಿಪ್ಟ್ ಓದಿಸಿದ್ವಿ, ಒಂದು 1000 ಸರಿ ಓದಿಸಿರ್ಬೋದು. ಓದಿಸಿ ಕೊನೆಗೆ ಅವರು ಸಿಟ್ಟು ಮಾಡ್ಕೊಂಡು ಬೈಯೋ ಥರ ಆಯಿತು, ಈ ಮಕ್ಳ ಥರ ಓದಿಸ್ತಿದ್ದೀರಲ್ಲ ಅಂತ ಹೇಳಿ. ಬಟ್ ಇವತ್ತು ಕಾಣ್ತಿದೆ ಆ ಪಾತ್ರ ಕೊಟ್ಟಿದ್ದ ರೀತಿ ಎಲ್ಲ, ಹಾಗಾಗಿ ಖುಷಿ ಆಗುತ್ತೆ ಆ ಪಾತ್ರ. ಇಲ್ಲ ಮಾಡ್ತಿದ್ರು, ಬಟ್ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ತು ಅವರಿಗೆ. ನಾವದೇ ಹುಡುಕ್ತಾ ಇದ್ವಿ. ಒಂದು ಲ್ಯಾಂಗ್ವೇಜ್, ಅಗೇನ್ ನಮ್ಗೆ ಆ ಮಲೆನಾಡು ಲ್ಯಾಂಗ್ವೇಜ್ ಮಾತಾಡೋರು ಬೇಕು. ಆಮೇಲೆ ಅಲ್ಲಿನ ಒಂದು ಅಂದರೆ 2 ತಿಮ್ಮ ಆಗ್ಬೋದು, ವೆಂಕಟಯ್ಯ ರೋಲ್ ತಗೊಂಡಾಗ ನಮಗೆ ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜ್ ಆ ಒಂದು ಆ್ಯಂಬಿಯನ್ಸ್ಗೆ ಸೆಟ್ ಆಗಬೇಕು ನಮಗೆ ಮಲೆನಾಡು ಅಥವಾ ಇದಕ್ಕೆ. ಹಂಗೆ ನೋಡಿದಾಗ ನಮಗೆ ಶೃಂಗೇರಿ ರಾಮಣ್ಣ ಅವರು ಸಿಕ್ಕರು. ಅವರಿಗೆಲ್ಲ ಕಥೆ ಎಲ್ಲ ಹೇಳಾದ್ಮೇಲೆ ಆ ಪಾತ್ರನೂ ಚೆನ್ನಾಗಿ ಬಂತು. ಅಲ್ಲ, ಈಗ ಮೇನ್ ಥಿಯೇಟ್ರು ಭೂಮಿಕಾ ರಿಲೀಸ್ ಆಗ್ತಿದೆ ಮೇನ್ ಥಿಯೇಟ್ರು. ಅದು ಬಿಟ್ಟರೆ ಒಂದಷ್ಟು 14ರಿಂದ 15 ಸ್ಕ್ರೀನ್ಗಳಿದೆ. ಅದಾದ ನಂತರ ಈಗ ನಾವು ಚಿಕ್ಕಮಗಳೂರು, ಬಾಳೆಹೊನ್ನೂರು, ಶಿವಮೊಗ್ಗ ಈ ಕಡೆ ಹೋಗ್ತೀವಿ. ಈಗಷ್ಟೇ ತಿಮ್ಮನ ಮೊಟ್ಟೆಗಳು ಚಿತ್ರದ ಪೂರ್ವಭಾವಿ ಪ್ರದರ್ಶನ ನೋಡಿ ಬಂದೆ. ಹಲವು ಕಾರಣಗಳಿಗಾಗಿ ಈ ಸಿನಿಮಾ ನನಗೆ ಮುಖ್ಯ ಅಂತ ಅನ್ನಿಸ್ತು, ಗಮನಾರ್ಹ ಅನ್ನಿಸ್ತು. ಒಂದು ಕಥೆಯ ದೃಷ್ಟಿಯಿಂದ, ಹಲವು ಕಾರಣಗಳಿಂದ ಇವತ್ತು ನಾವು ಪರಿಸರದ ಬಗ್ಗೆ ಮಾತಾಡ್ತಾ ಹೋಗ್ತೀವಲ್ಲ, ಇದ್ರ ದೃಷ್ಟಿಯಿಂದ ಏನು ರಿಸರ್ಚು ಅಂಥೇಳಿ ಮತ್ತು ಡೆವಲಪ್ಮೆಂಟ್ ಅಂಥೇಳಿ ಏನೇನೋ ಕಾರಣಗಳಿಂದಾಗಿ ಪರಿಸರದ ಮೇಲೆ ದೊಡ್ಡ ಆಘಾತ ಆಗ್ತಾ ಇದೆ. ಅದನ್ನು ಚಿತ್ರ ಸೂಚ್ಯವಾಗಿ ಹೇಳ್ತಾ ಹೋಗುತ್ತೆ. ಸೂಚ್ಯವಾಗಿ ಅನ್ನೋ ಶಬ್ದವನ್ನು ಭಾಳ ಕೇರ್ಫುಲ್ಲಾಗಿ ಬಳಸ್ತಾ ಇದೆ. ಎರಡನೇದಾಗಿ ಆ ಕಥೆ ಹೇಳುವ ಇದೇ ಇದೆಯಲ್ಲ, ನಂಬಿಕೆಯ ಜಗತ್ತು, ವಿಜ್ಞಾನ ತೋರಿಸಿಕೊಡುವಂಥ ಪ್ರಾಮಾಣೀಕೃತ ಜಗತ್ತು, ಇವೆರಡನ್ನ ಮುಖಾಮುಖಿ ಮಾಡಿಬಿಟ್ಟು ಈ ಚಿತ್ರ ಹಲವು ಪ್ರಶ್ನೆಗಳನ್ನು ನಮ್ಮನ್ನು ಹುಟ್ಟಾಕತ್ತೆ. ಯಾವುದು ನಿಜ, ಯಾವುದು ಸರಿ, ಯಾವುದನ್ನು ಒಪ್ಪಬೇಕು, ಈ ಥರದ ಸಂಘರ್ಷ ಇದೆಯಲ್ಲ, 2 ಜಗತ್ತಿನ ಸಂಘರ್ಷ, ಇದು ಕೂಡ ನನಗೆ ಭಾಳ ಮುಖ್ಯ ಅನ್ನಿಸ್ತು. ಈ ತರಹದ ಅನೇಕ ಪ್ರಶ್ನೆಗಳನ್ನು ನಾವು ಇವತ್ತು ಕೇಳ್ಕೊಳ್ಬೇಕಾಗಿದೆ. ಒಂದು ಕಡೆ ಈ ಥರ ಜಗತ್ತನ್ನು ನಾವು ನಿರಾಕರಿಸ್ತಾ ಹೋಗ್ತೀವಿ, ಇನ್ನೊಂದು ಕಡೆ ಆ ಥರ ಜಗತ್ತೇ ಸತ್ಯ ಅಂತ ತಿಳ್ಕೊತೀವಿ. ಅದರ ಸತ್ಯ ಇವೆರಡರ ನಡುವೆ ಅನ್ನೋದನ್ನು ಈ ಸಿನಿಮಾ ಎತ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಕಥೆಯ ದೃಷ್ಟಿಯಿಂದ ಕೂಡ ಈ ಸಿನಿಮಾ ಕೆಲವು ದೊಡ್ಡ ಗಟ್ಟಿದನಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಎತ್ತಿಸ್ತಾ ಹೋಗುತ್ತೆ. ಅದು ಮುಖ್ಯ ನಮಗೆ. ನಂತರ ಸಿನಿಮಾವನ್ನು ಕಟ್ಟುವ ಕ್ರಮ ಇದೆಯಲ್ಲ, ಅದು ಆಕರ್ಷಕವಾಗಿದೆ. ಸಣ್ಣ ಒಂದು ಕುತೂಹಲದ ಒಂದು ಎಳೆಯನ್ನು ಉದ್ದಕ್ಕೂ ಇಟ್ಕೊಂಡು ಹೋಗ್ತಾರೆ. ಈ ತಿಮ್ಮನ ಮೊಟ್ಟೆಗಳು ಅಂದರೆ ಏನು, ಆ ಕಾಳಿಂಗ ಸರ್ಪದ ಮೊಟ್ಟೆಗಳನ್ನು ತಿಮ್ಮ ಹುಡ್ಕೊಂಡು ಹೋಗ್ತಾನಲ್ಲ,
ಅದು ಬೆಳೀತಾ 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 ಅವನ ಜೀವನವನ್ನು ಹೇಗೆ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅಂತ ಕೊನೆಗೆ ಅವನು ಮೊಟ್ಟೆ ಸಿಕ್ಕಾಗೂ ಕೂಡ ಅದೆಲ್ಲೋ ಒಂದು ರೀತಿಯ ಈ ಪ್ರಕೃತಿಯ ಸಮತೋಲನವನ್ನು ತಪ್ಪಿಸುತ್ತೆ ಅನ್ನೋ ಕಾರಣಕ್ಕೆ ಸಿಕ್ಕಿಲ್ಲ ಅಂತೇಳಿ ತಪ್ಪಿಸ್ಕೋತಾವಲ್ಲ. ಅವನ ನಿಸರ್ಗ ಪ್ರೇಮ, ಅವನ ಪರಿಸರ ಪ್ರೇಮ, ಆ ರೀತಿಯಲ್ಲಿ ಯಾವುದೇ ಘೋಷಣೆ ಇಲ್ಲದೆ ಕೇವಲ ಒಂದು ಕ್ರಿಯೆಯಲ್ಲಿ ಸಾಂಕೇತಿಕವಾಗಿ ಹೇಳ್ತಾ ಹೋಗ್ತಾರೆ. ಅದು ಇಷ್ಟ ಆಯ್ತಾ. ಅದಕ್ಕಿಂತಲೂ ಬಹಳ ಮುಖ್ಯ ನನಗನ್ಸಿದ್ದು ಇದರ ಭಾಷೆಯ ಸೊಗಡು. ಸಾಮಾನ್ಯವಾಗಿ ಕನ್ನಡ ಸಿನಿಮಾ ಸಂದರ್ಭದಲ್ಲಿ ಈ ಥರ ಆಡು ಭಾಷೆಯನ್ನು ನಾವು ಯಾವುದೋ ಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಒಂದು ರೀತಿಯ ಗ್ರಾಂಥಿಕ ಕನ್ನಡವನ್ನು ಉದ್ದಕ್ಕೂ ಬಳಸ್ತಾ ಹೋಗ್ತೀವಿ. ಆ ಗ್ರಾಂಥಿಕ ಕನ್ನಡಕ್ಕೆ ಜೀವನ ಸ್ಪರ್ಶವೇ ಇರಲ್ಲ. ಅದೊಂಥರ ಆ ನೆಲೆಯಲ್ಲಿ ಆ ಸಿನಿಮಾ ಕೃತಕ ಆಗ್ತದೆ. ಆದರೆ ಈ ಸಿನಿಮಾದ ದೊಡ್ಡ ಶಕ್ತಿಯೇ ಸ್ಥಳೀಯ ಭಾಷೆಯನ್ನು ಭಾಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತದ್ದು. ಅದರಲ್ಲೂ ಮುಖ್ಯವಾಗಿ ಈ ತಿಮ್ಮನ ಪಾತ್ರ ಮಾಡಿದಾರಲ್ಲ ಅವರ ಕನ್ನಡ, ಅದು ತೀರ್ಥಹಳ್ಳಿ ಮಲೆನಾಡಿನ ಕನ್ನಡ. ಮಲೆನಾಡಿನ ಕನ್ನಡ ಸಿನಿಮಾಗಳಲ್ಲಿ ಬಹಳ ಅಪರೂಪಕ್ಕೆ ಬಂದಿರೋದು. ಎಲ್ಲೋ ನಾವು ಧಾರವಾಡ ಕನ್ನಡವನ್ನು ಕೇಳಿದ್ದೇವೆ, ಮಂಗಳೂರು ಕನ್ನಡವನ್ನು ಕೇಳಿದ್ದೇವೆ, ಕುಂದಾಪುರ ಕನ್ನಡವನ್ನು ಕೇಳಿದ್ದೇವೆ, ಮಂಡ್ಯ ಕನ್ನಡವನ್ನು ಕೇಳಿದ್ದೇವೆ. ಆದರೆ ಮಂಗಳೂರು ಕನ್ನಡನ ನಾನು ನೆನೆಸ್ಕೊಂಡ್ರೆ ಬಹುಶಃ ಒಂದು 2-3 ಸಿನಿಮಾದಲ್ಲಿ ಬಂದಿರ್ಬೋದೇನು. ಉಮಾಶಂಕರ ಸ್ವಾಮಿಯವರ ಸಾಲದ ಮಗುಂದ್ರೆ ಭಾಳ ಚೆನ್ನಾಗಿ ಬಂದಿತ್ತು. ಈ ಸಿನಿಮಾದಲ್ಲೂ ಅದು ಭಾಳ ಚೆನ್ನಾಗಿ ಬಂದಿದೆ. ಅದೊಂಥರ ಖುಷಿ ಪಡ್ತಾ ಹೋಗುತ್ತೆ. ಆ ಪಾತ್ರ ಇಮ್ಮಿಡಿಯೇಟಾಗಿ ಅದು ರೂಟೆಡ್ ಅನ್ಸೋಕ್ಕೆ ಶುರುವಾಗುತ್ತೆ. ಆ ಕಾರಣಕ್ಕೆ ಭಾಳ ಇಷ್ಟವಾಗ್ತಾ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಕನ್ನಡ ಜನಪ್ರಿಯ ಸಿನಿಮಾ ಆಗ್ಬೋದು ಅಥವಾ ಸೋಕಾಲ್ಡ್ ಆರ್ಟ್ ಫಿಲ್ಮ್ ಆಗ್ಬೋದು, ಪ್ಯಾರಲ್ ಸಿನಿಮಾ ಆಗ್ಬೋದು, ಈ ತರಹದಲ್ಲಿ ಭಾಷೆಯ ಮೇಲೆ ಕೆಲಸ ಮಾಡೋದು ಭಾಳ ಕಮ್ಮಿ. ಯಾವುದೋ ಕಾರಣಕ್ಕೆ ನಾವು ಗ್ರಾಂಥಿಕ ಕನ್ನಡವನ್ನೇ ಒಳ್ಳೆಯ ಕನ್ನಡ ಅನ್ನೋ ತಿಳ್ಕೊಂಡಿದ್ವಿ. ಅದು ಸುಳ್ಳು. ನಿಜವಾದ ಕನ್ನಡ ಇರೋದೇ ಈ ಥರದ ಪರಿಭೇದಗಳಲ್ಲಿ. ಕನ್ನಡದ ಹಲವಾರು ಪ್ರಭೇದಗಳಿವೆ. ಆ ಪ್ರಭೇದದಲ್ಲಿ ನಾವು ಎಷ್ಟು ಪರಿಚಯಿಸ್ತಾ ಹೋಗ್ತೀವೋ ಅಷ್ಟು ಭಾಷೆ ಜೊತೆಗೆ ನಮ್ಮ ಸಂಬಂಧ, ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಈ ಸಿನಿಮಾ ಭಾಳ ಒಂದು ಒಳ್ಳೆಯ ಅಪರೋಕ್ಷವಾಗಿ ಒಂದು ಕನ್ನಡಕ್ಕೊಂದು ದೊಡ್ಡ ಇದನ್ನು ಇದು ಕೊಟ್ಟಿದೆ ಅಂತ ಹೇಳ್ತೇನೆ. ಮಲೆನಾಡು ಕನ್ನಡ ಬಂದ ನಾವು ಕಾದಂಬರಿಗಳಲ್ಲಿ ಓದ್ತೀವಿ, ಕುವೆಂಪು ಕಾದಂಬರಿಗಳಲ್ಲಿ ಓದ್ತೀವಿ, ಎಂ ಕೆ ಇಂದಿರವ್ರ ಕಾದಂಬರಿಗಳಲ್ಲಿ ಓದಿದ್ದೀವಿ. ಅದರ ಸಿನಿಮಾದಲ್ಲಿ ಅಪರೂಪಕ್ಕೆ ಎಲ್ಲೋ ಕೇಳಿಸ್ಕೊಂಡಂಥ ಈ ಸಿನಿಮಾದಲ್ಲಿದೆ. ಅದು ನನಗೆ ಭಾಳ ಖುಷಿ ಆಯಿತು. ಒಟ್ಟಾರೆಯಾಗಿ ಸಿನಿಮಾ ಕಟ್ಟಿದ ಕ್ರಮ, ಅದರ ವಿಷನ್ನು, ಅದರ ಜೀವನ ದೃಷ್ಟಿ, ಲೋಕದೃಷ್ಟಿ, ಈ ಕಾರಣಗಳಿಗಾಗಿ ನನಗೆ ಇಷ್ಟ ಆಯಿತು. ಇವತ್ತು ಕನ್ನಡದ ಸಿನಿಮಾ ಒಂದು ವಿಚಿತ್ರ ತಿರುವಿನಲ್ಲಿ ಸೆಳುವಿನಲ್ಲಿ ಸಿಕ್ಕಾಕೊಂಡಿದೆ. ಅದಕ್ಕೊಂದು ತಿರುವು ಬೇಕು. ಇಂಥ ಸಿನಿಮಾಗಳು ತಿರುವು ತಂದುಕೊಡಬಲ್ಲದು ಅಂತ ನನ್ನ ಆಸೆ, ನಂಬಿಕೆ. ಹಾಗಾಗಿ ಇಡೀ ತಂಡಕ್ಕೆ, ರಕ್ಷಿತ್ ತೀರ್ಥಹಳ್ಳಿಗೆ, ನಮ್ಮ ನಿರ್ಮಾಪಕರಿಗೆ, ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ಗೌರಿಶಂಕರ್ ಅವರು, ನಮ್ಮ ಸುಚೀಂದ್ರ ಪ್ರಸಾದ್ ಅವರು ನಮ್ಮ ಒಂದು ಪಾತ್ರ ಮಾಡಿದ್ದಾರೆ. ಸಂಶೋಧಕನಾಗಿ ಒಂದು ತುಂಬ ಸಂತೋಷದ ವಿಷಯ ಇದು. ನಾವು ವೈಜ್ಞಾನಿಕವಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀವೋ ಅದನ್ನೇ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಮಲೆನಾಡಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಳಿಂಗ ಅಂದರೆ ದೇವ್ರ ಥರ ಪೂಜೆ ಮಾಡ್ತೀವಿ. ಬೇರೆ ಎಲ್ಲೂ ಇಲ್ಲ. ಫಿಲಿಪೀನ್ಸ್ಗೆ ಹೋಗಿದ್ದೀನಿ, ಇಂಡೋನೇಷ್ಯಾ, ಮಲೇಷ್ಯಾ, ಎಲ್ಲ ಸಿಂಗಾಪುರಲ್ಲೆಲ್ಲ ಕಾಳಿಂಗ ನೋಡಿದ ತಕ್ಷಣ ಕೊಂದಾಕ್ಬಿಡ್ತಾರೆ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ಮಲೆನಾಡಲ್ಲಿ ಇರೋ ಒಂದು ನಂಬಿಕೆ, ಆ ದೇವರದು, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ಬರೀ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಸೈಂಟಿಫಿಕ್ಕಾಗಿ ತೋರಿಸಿದ್ರೆ ಮಾತ್ರ ಅದು ಸಾಧ್ಯತೆ ಆಗಲ್ಲ. ಈ ಥರ ಒಂದು ಚಲನಚಿತ್ರ ತುಂಬಾ ಇಂಪಾರ್ಟೆಂಟು, ತುಂಬ ಮುಖ್ಯ. ನಮ್ಮ ರಕ್ಷಿತ್ ತೀರ್ಥಹಳ್ಳಿ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಎಲ್ಲರೂ ನೋಡಿ ಅದನ್ನು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.